ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ಬಂದಿರತಕ್ಕಂಥದ್ದು ಇಡೀ ನಮ್ಮ ಕ್ಷೇತ್ರಕ್ಕೆ ಮತ್ತು ಹೋಗ್ಲಿಪುರಂ ಈ ಒಂದು ನಿವಾಸಿಗಳ ಸಂಘದವರಿಗೆ ಬಹಳ ಸಂತೋಷದ ದಿನ ಅಂತ ಹೇಳಬಹುದು. ಯಾಕೆಂದ್ರೆ ಅವರ ಒಂದು ಕಾಲದಲ್ಲಿ ಅವರ ಮಾಡಿರ್ತಕ್ಕಂಥ ಸಾಧನೆ ಏನಿದೆ ಅದು ಅಷ್ಟಿಷ್ಟಲ್ಲ. ಅದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಮ್ಮ ಸಂತೋಷ್ ಗುರೂಜಿಯವರು ಕೂಡ ಮಾತನಾಡಿ ಹೇಳಿದ್ರು. ಅವರ 5 ವರ್ಷದ ಕಾಲ ಮುಖ್ಯಮಂತ್ರಿಗಳಾಗಿ ಏನು ಕೆಲಸ ಮಾಡಿದ್ರು, ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಅಭಿವೃದ್ಧಿ ಕೆಲಸಗಳು, ಜನಪರ ಕಾರ್ಯಕ್ರಮಗಳು, ಸಮಾಜದಲ್ಲಿ ನ್ಯಾಯ ಕೊಡ್ತಕ್ಕಂಥದ್ದಕ್ಕೆ ಒತ್ತು ನೀಡಿರ್ತಕ್ಕಂಥ ಕಾರ್ಯಕ್ರಮಗಳು, ಇಂಥ ಒಂದು ಈ ಹಲವಾರು ಹೊಸ ಯೋಜನೆಗಳು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಹುಶಃ ಕರ್ನಾಟಕ ಇತಿಹಾಸದಲ್ಲಿ ಯಾವ ಸರ್ಕಾರ ಕೂಡ ಮಾಡಿಲ್ಲ. ಅಷ್ಟೊಂದು ಕೆಲಸ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಆಯ್ತು. ಯಾವುದೇ ಕ್ಷೇತ್ರ ನೀವು ತೆಗೆದುಕೊಂಡ್ರು ಕೂಡ ಅದರಲ್ಲಿ ಪ್ರಗತಿ, ಅಭಿವೃದ್ಧಿ, ರಾಜ್ಯದ ಬೆಳವಣಿಗೆ, ರಾಜ್ಯದ ಒಂದು ರಾಷ್ಟ್ರ ಮಟ್ಟದಲ್ಲಿ ಆರ್ಥಿಕ, ಸಾಮಾಜಿಕ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮುಂದೆ ಹೋಗತಕ್ಕಂಥ ಕೆಲಸ ಆಯ್ತು. ಈ ರೀತಿಯಾದಂತ ಕೆಲಸ ಮಾಡಿ ಮತ್ತು ಯಾವ್ಯಾವ ಸಮಾಜಗಳಿಗೆ ಹಿಂದೆ ಇದ್ದಾರೆ, ಹಿಂದುಳಿದಾಗಿದ್ದಾರೆ, ಶೋಷಣೆಗೊಳಗಾಗಿದ್ದಾರೆ ಅಂತವ್ರಿಗೆಲ್ಲ ನ್ಯಾಯ ಕೊಡುವಂತ ಕೆಲಸ, ಬಡವರಿಗೆ ಸಹಾಯ ಮಾಡುವಂತ ಕಾರ್ಯಕ್ರಮಗಳು, ದಲಿತರಿಗೆ ಸಹಾಯ ಆಗುವಂತ ಕಾರ್ಯಕ್ರಮಗಳು, ಹೊಸ ಕಾನೂನುಗಳನ್ನು ಮಾಡಿ ಈ ರೀತಿಯಾದಂತ ಒಂದು ಸ್ಥಿರ ಸರ್ಕಾರವನ್ನ, ಸುಭದ್ರವಾದ ಸರ್ಕಾರವನ್ನ, ಯಾವುದೇ ಗಲಾಟೆ ಇಲ್ಲ, ಯಾವುದೇ ಗೋಜರಿಲ್ಲ, 5 ವರ್ಷ ಕಾಲ ರಾಜ್ಯವನ್ನ ನೆಮ್ಮದಿಯಿಂದ ನಡೆಸಿರ್ತಕ್ಕಂಥ ಒಂದು ಸರ್ಕಾರ ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ. ಆ ರೀತಿ ಕೆಲಸಗಳನ್ನ ಮಾಡಿದ್ರು. ರಿಸಲ್ಟ್, ಫಲಿತಾಂಶ ಏನೇ ಆಗಿರ್ಬೋದು, ಮೊನ್ನೆ ಬಂದಂತ ಫಲಿತಾಂಶ ಹೌದು, ನಮಗೆ ಪೂರ್ತಿ ಬಹುಮತ ಬರಕ್ಕೆ ಆಗ್ಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಆದ್ರೆ ಯಾರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಲಿಲ್ಲ ಅಂತ ಯಾರು ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಕರ್ನಾಟಕದ ಬೀದರ್ನಿಂದ ಚಾಮರಾಜನಗರವರೆಗೂ ಕೇಳಿ ನೀವು, ಕಾಂಗ್ರೆಸ್ ಯಾಕೆ ಓಟ್ ಹಾಕಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ನಿಮ್ ಸರ್ಕಾರ ಕೆಲಸ ಮಾಡಲಿಲ್ಲ, ಅದಕ್ಕೆ ಓಟ್ ಹಾಕಿಲ್ಲ ಅಂತ ಯಾರು ಹೇಳೋದಿಲ್ಲ. ನಿಮ್ ಸರ್ಕಾರ ವಿಫಲ ಆಯಿತು, ನಿಮ್ ಸರ್ಕಾರದಿಂದ ನಮ್ಗೇನು ಜನರು ಒಳ್ಳೇದಾಗ್ಲಿಲ್ಲ ಅಂತ ಯಾರೂ ಹೇಳಲಿಲ್ಲ. ಬೇರೆ ಬೇರೆ ಕಾರಣಗಳು, ಅದು ಭಾವನಾತ್ಮಕವಾದಂತಹ ಕಾರಣಗಳು, ಸುಳ್ಳಿನ ಪ್ರಚೋದನೆಗಳು, ಪ್ರಚಾರಗಳು, ಆ ಕಾರಣಗಳಿಂದ ಮಾತ್ರ ನಮ್ಗೆ ಸೋಲಾಯ್ತು ಹೊರತು ಇಲ್ಲದೆ ಹೋದ್ರೆ ನಿಜವಾದಂತ ಕೆಲಸದ ಮೇಲೆ ಜನ ನಮಗೆ ಓಟ್ ಹಾಕ್ತಕ್ಕಂಥದ್ದು ಆಗಿದ್ದಿದ್ರೆ ಇಷ್ಟೊತ್ತು ಇನ್ನೂ ದೊಡ್ಡ ಬಹುಮತದಲ್ಲಿ ಗೆಲ್ತಕ್ಕಂಥದ್ದು ಆಗ್ಬೇಕಾಗಿತ್ತು. ಆದ್ರೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ನಾವು ಗೌರವ ಕೊಡಬೇಕು. ಯಾಕಂತ ಹೇಳಿದ್ರೆ ಜನರ ತೀರ್ಮಾನ, ಜನರ ತೀರ್ಪಿಗೆ ನಾವು ತಲೆ ಬಾಗಬೇಕಾಗ್ತದೆ. ಆದ್ರೂ ಕೂಡ ನನಗೆ ಏನ್ ಸಂತೋಷ ಅಂತ ಹೇಳಿದ್ರೆ, ಇವತ್ತು ನಮ್ಮ ಸಿದ್ದರಾಮಯ್ಯನವರು ಇವತ್ತು ಕೂಡ ಈ ರಾಜ್ಯದ ರಾಜಕಾರಣದಲ್ಲಿ ಬಹಳ ಪ್ರಸ್ತುತ ಇರತಕ್ಕಂಥವರು. ಭವಿಷ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಮತ್ತೆ ಕಟ್ಟತಕ್ಕಂಥದ್ದಕ್ಕೆ ಅವರ ನಾಯಕತ್ವಕ್ಕೆ ಬೇಕೇ ಬೇಕು, ಅವರ ಮುಂದಾಳತ್ವಕ್ಕೆ ಬೇಕೇ ಬೇಕು. ಮತ್ತೊಮ್ಮೆ ಕಾಂಗ್ರೆಸ್ ಅನ್ನ ಈ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ತರತಕ್ಕಂಥದ್ದಕ್ಕೆ ದೊಡ್ಡ ಪಾತ್ರವನ್ನ ಇವತ್ತು ಅವರು ವಹಿಸ್ತಾ ಇದ್ದಾರೆ. ವಹಿಸಿಕೊಂಡು ಇವತ್ತು ದೇಶದಲ್ಲಿ ಹೊಸ ಒಂದು ಶಕ್ತಿಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ತುಂಬತಕ್ಕಂಥದ್ದಕ್ಕೆ ಅವರ ನಾಯಕತ್ವ ಬಹಳ ಅಗತ್ಯ ಇದೆ. ಅದಕ್ಕೇನೆ ಇವತ್ತು ರಾಹುಲ್ ಗಾಂಧಿ ಅವರು ಅವರನ್ನ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾಗಿ ಮಾಡಿದ್ದಾರೆ. ನಮ್ಮ ಸಮನ್ವಯ ಸಮಿತಿಯ, ರಾಜ್ಯದ ಸರ್ಕಾರದ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿ ಅವರಾಗಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಾರೆ. ಅಂದ್ರೆ ಅವ್ರ ಮೇಲೆ ದೊಡ್ಡ ಜವಾಬ್ದಾರಿ ಈಗಲೂ ಕೂಡ ಇದೆ. ಯಾಕಂದ್ರೆ ಅವ್ರ ಮೇಲೆ ಜನರಿಗೆ ನಂಬಿಕೆ ಇದೆ. ಸಿದ್ದರಾಮಯ್ಯ ಯಾರಿಗೂ ಕೂಡ ಸುಳ್ಳು ಹೇಳಕ್ ಹೋಗೋದಿಲ್ಲ, ದಾರಿ ತಪ್ಪಿಸಕ್ ಹೋಗೋದಿಲ್ಲ, ಮತ್ತು ಖುಷಿ ಪಡಿಸೋದಕ್ಕೆ ಯಾರಿಗೂ ಹೇಳಕ್ ಹೋಗೋದಿಲ್ಲ.